ಮಾಜಿ ನಗರಸಭೆ ಅಧ್ಯಕ್ಷರಾದ ಆನಂದ್ ರೆಡ್ಡಿ ಬಾಬು ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಸಮಾಜ ಸೇವಕ, ಜನಮೆಚ್ಚಿದ ನಾಯಕ ಆನಂದ್ ರೆಡ್ಡಿ ಬಾಬು. ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯ 23ನೇ ವಾರ್ಡಿನಲ್ಲಿ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಅನೇಕ ವರ್ಷಗಳಿಂದ ತಮ್ಮ ಕುಟುಂಬದ ಸಮೇತ ನಗರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿ ಸ್ನೇಹಜೀವಿಯಾಗಿ ಗುರುತಿಸಿಕೊಂಡಿರುವ ಮಾಜಿ ನಗರಸಭೆ ಅಧ್ಯಕ್ಷರಾದ ಆನಂದ್ ರೆಡ್ಡಿ ಬಾಬು ಅವರು ಇಂದು ಅವರ ಸ್ನೇಹಿತರ ಜೊತೆಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸ್ನೇಹಿತರೊಂದಿಗೆ ಆಚರಿಸಿಕೊಂಡರು. ಆನಂದ್ ರೆಡ್ಡಿ ಬಾಬು ಅವರು ನಗರಸಭೆ ಅಧ್ಯಕ್ಷರಾಗಿದ್ದಾಗ ನಗರದಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ಮೆಚ್ಚಿದ ನಾಯಕ ಎಂದು ಗುರುತಿಸಿಕೊಂಡಿದ್ದಾರೆ. ನಗರದಲ್ಲಿರುವ ಪ್ರತಿಯೊಂದು ವಾರ್ಡ್ನಲ್ಲಿ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಅವರೇ ಗಮನಿಸಿ ನಗರದ ವಾರ್ಡ್ಗಳಲ್ಲಿ ಸಿಸಿ ರೋಡ್, ಚರಂಡಿ, ವಿದ್ಯುತ್ ದೀಪಗಳು, ಕೊಳವೆ ಬಾವಿಗಳು, ಕುಡಿಯುವ ನೀರು ಮತ್ತು ಅನೇಕ ಕಡೆ ಪಾರ್ಕ್ ನಿರ್ಮಾಣ ಮಾಡಿಸುವ ಮುಖಾಂತರ ನಗರದ ಜನರ ಮನಸ್ಸನ್ನು ಗೆದ್ದಿರುವ ನಾಯಕ ಎಂದರೆ ತಪ್ಪಾಗಲಾರದು. ಆನಂದ್ ರೆಡ್ಡಿ ಬಾಬು ಅವರು ಒಬ್ಬ ರೈತರ ಮಗನಾಗಿ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ರಾಜಕೀಯದಲ್ಲಿ ತನ್ನದೇ ಆದ ಜನ ಬೆಂಬಲದಿಂದ ಗೆಲುವನ್ನು ಪಡೆದು ರಾಜಕೀಯದಲ್ಲಿ ತೊಡಗಿ ಜನಸೇವೆ ಮಾಡಿಕೊಂಡು ಜನರೊಂದಿಗೆ ಸ್ನೇಹಜೀವಿಯಾಗಿ ಗುರುತಿಸಿಕೊಂಡಿರುವ ಆನಂದ್ ಬಾಬು ರೆಡ್ಡಿ ಎಂದೆಂದಿಗೂ ಜನರ ಆಶೀರ್ವಾದ ಸದಾ ಇರಲಿ ಎಂದು ಬಯಸುತ್ತೇವೆ. ಇನ್ನು ನಗರಸಭೆ ಅಧ್ಯಕ್ಷರಾಗಿರುವ ಆನಂದ್ ರೆಡ್ಡಿ ಬಾಬು ಅವರು ನಗರಸಭೆಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ನಗರಸಭೆಯಿಂದ ಸಿಗಬೇಕಾದ ಸವಲತ್ತುಗಳನ್ನು ನೀಡಿ ಹಾಗೆ ಅವರ ಕೈಯಲ್ಲಾದ ಅವರ ಸ್ವಂತ ಹಣದಿಂದ ಸಹಾಯ ಮಾಡಿಕೊಂಡು ಬರುವ ಮುಖಾಂತರ ಉತ್ತಮವಾದ ಆಡಳಿತವನ್ನು ನೀಡಿರುವ ಗೌರವ ಘನತೆ ಅವರಿಗೆ ಸಲ್ಲುತ್ತದೆ. ಚುನಾವಣೆಗಳು 5 ವರ್ಷಕ್ಕೊಮ್ಮೆ ಬರುತ್ತವೆ ಹೋಗುತ್ತವೆ. ಗೆಲುವು ಸೋಲು ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಇಲ್ಲ. ಅದು ಮತದಾರರ ಜನರ ಕೈಯಲ್ಲಿರುತ್ತದೆ. ನಾವು ಜನರ ಮನಸ್ಸು ಗೆದ್ದರೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಗೆಲ್ಲಿಸುತ್ತಾರೆ. ಅದರಿಂದ ಜನಸೇವೆ ಮಾಡುವ ಮುಖಾಂತರ ಜನರ ಮನಸ್ಸುಗಳನ್ನು ಗೆಲ್ಲಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಉಪಾಧ್ಯಕ್ಷರಾದ ನಾಗರಾಜ್ ಜೆ, 7ನೇ ವಾರ್ಡ್ನ ಸದಸ್ಯರಾದ ಸತೀಶ್, ಮುನಿರಾಜು, ಅರುಣ್, ಸುಬ್ರಹ್ಮಣ್ಯಾಚಾರಿ, ಮಂಜುನಾಥ್, ಯತೀಶ್, ಮಂಜುನಾಥ್, ಮಸಾಲೆ ಬಾಬು, ಸಂತೋಷ್ ಇನ್ನೂ ಅನೇಕ ಸ್ನೇಹಿತರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.